ಬೇಗನೆ ಬರಲಿಕ್ಕಿರುವಂತ ನ್ಯಾಯಾಧಿಪತಿಯಾಗಿರುವ ಯೇಸು ಮೊದಲಾಗಿ ಭೂಮಿಯಲ್ಲಿ ಬಂದಾಗ ಪ್ರೀತಿ ಸ್ವರೂಪನಾಗಿ ತನ್ನನ್ನೇ ನಮಗೋಸ್ಕರವಾಗಿ ಬಲಿ ಕೊಡುವುದಕ್ಕಾಗಿ ನಮ್ಮ ಪಾಪ ಶಾಪಗಳನ್ನು ತನ್ನ ಮೇಲೆ ಒತ್ತುಕೊಳ್ಳುವುದಕ್ಕಾಗಿ ಈ ಭೂಮಿಯಲ್ಲಿ ಬಂದು ನಮ್ಮ ಎಲ್ಲಾ ಶಾಪಗಳನ್ನು ಒತ್ತಿಕೊಂಡು ನಮ್ಮ ಪಾಪಗಳನ್ನು ನಮ್ಮನ್ನು ಬಿಡಿಸಿ ನಮ್ಮನ್ನು ದೇವರ ಮಕ್ಕಳ ಅಧಿಕಾರದಲ್ಲಿ ಕೊಟ್ಟು ಈ ಭೂಮಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಆತನು ಬರಬೇಕಾದ್ರೆ ಪ್ರೀತಿ ಕರುಣೆ ದಯವುಳ್ಳವರಾಗಿ ಬರಲ್ಲ. ಅವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಬರ್ತಾರೆ. ಆದರೆ ದೇವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಬರುವಾಗ ಅವರವರಿಗೆ ತಕ್ಕ ಫಲವನ್ನು ಕೊಡುವುದಕ್ಕಿಂತ ಮುಂಚೆ ನಾವು ಆತನ ಮುಂದೆ ಹೇಗೆ ಸಿದ್ಧವಾಗಿರಬೇಕೆಂಬುದನ್ನ ನಾವು ಕಲಿತು ಬೆಳಿಬೇಕು. ಇದಕ್ಕೆ ಮಾದರಿಯಾಗಿ ಅಥವಾ ಇದನ್ನು ನಾವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಬರುವುದಕ್ಕಾಗಿ ನಾವು ಸಿದ್ಧವಾಗಿ ಇರಬೇಕು ಎಂಬುದನ್ನು ಕುರಿತು ನಾವು ನೋಡುವಾಗ ಸತ್ಯವೇದ ನಮಗೆ ಅನೇಕ ಸತ್ಯಗಳನ್ನ ಬೋಧಿಸುತ್ತೆ. ಆದರೆ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಮೊದಲದಾಗಿ ಬಂದಾಗ ಯಾರ್ಯಾರು ಆತನನ್ನು ನೋಡುವುದಕ್ಕೆ ದರ್ಶಿಸೋದಕ್ಕೆ ಸಿದ್ಧವಾಗಿದ್ದರು ಎಂಬುದಾಗಿ ನೋಡಿದ್ರೆ ಬೈಬಲಲ್ಲಿ ಕೆಲವ ವ್ಯಕ್ತಿಗಳನ್ನು ಗುರುತಿಸಲ್ಪಟ್ಟಿದೆ. ಇದು ನಮಗೆ ಆತ್ಮೀಯವಾಗಿರುವಂತಹ ಈ ಕಾಲದಲ್ಲಿ ಇರುವಂತಹ ದೇವ ಜನರನ್ನ ಗುರುತಿಸಿ ಪ್ರತ್ಯೇಕವಾಗಿ ನಮಗಾಗಿ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಬಹುದು. ಯಾಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಮೊದಲಾಗಿ ಒಂದು ವಾಕ್ಯ ಕೊಡಬಹುದು. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಾಕ್ಯ. ಸೆಂಟ್ ಲೂಕ್ ಚಾಪ್ಟರ್ 12:40. ನೀವು ಸದಾ ಸಿದ್ಧರಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುವನು. ಆದರೆ ದೇವರು ನಾವು ನೆನೆಸದೇ ಸಮಯದಲ್ಲಿ ಬರುವಂತ ದೇವರಾಗಿದ್ದಾರೆ. ನೀವು ಸದಾ ಸಿದ್ಧರಾಗಿರಿ. ಆದರೆ ಯೇಸು ಮೊದಲಾಗಿ ಭೂಮಿಯಲ್ಲಿ ಬಂದಾಗ ಯಾರು ಸಿದ್ಧರಾಗಿದ್ದರು? ನಾವು ಮೊದಲದಾಗಿ ಒಬ್ಬ ವ್ಯಕ್ತಿ ಸಿದ್ಧವಾಗಿರುವುದನ್ನು ಕುರಿತು ಬೈಬಲ್ ಗುರುತಿಸಲ್ಪಟ್ಟಿದೆ. ಓದೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಾಕ್ಯ. ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿ ಇರುವನು, ಅವನು ಹುಟ್ಟಿದನಿಂದಲೂ ಪವಿತ್ರಾತ್ಮ ಭರಿತವನಾಗಿರುವನು. ಇದು ಯಾರನ್ನು ಕುರಿತು ಗುರುತಿಸಲ್ಪಟ್ಟಿದೆ ಅಂದ್ರೆ ಸ್ನಾನಿಕನಾಗಿರುವ ಯೋಹಾನನ ಕುರಿತು ಗುರುತಿಸಲ್ಪಟ್ಟಿದೆ. ನಾವು ಸತ್ಯವನ್ನು ನೋಡಬೇಕಾದ್ರೆ ಆ ಕಾಲದಲ್ಲಿ ಯಾಜಕನಾಗಿದ್ದಿರುವಂತಹ ಜಕರಿಯ ಹಾಗೂ ಎಲಿಸಬೆತ್ತವರಿಗೆ ಮುಪ್ಪಿನ ಪ್ರಾಯದಲ್ಲಿ ದೇವರ ವರವಾಗಿ ಜನಿಸಿದವನು ಈ ಸ್ಥಾನಿಕನಾಗಿರುವ ಯೋಹಾನನು. ಅಲ್ಲೇಲೂಯಾ. ನೀವು ಯೇಸು ಸ್ವಾಮಿ ಪರಿಶುದ್ಧಾತ್ಮದಿಂದ ಈ ಭೂಮಿಯಲ್ಲಿ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟ ಒಬ್ಬ ವ್ಯಕ್ತಿಯಾಗಿ ತಾಯಿಯ ಗರ್ಭದಿಂದಲೇ ಇದಕ್ಕೇನು ಸಾಕ್ಷಿ ನೀವು ಹೇಳ್ಬೋದು. ಯೇಸುವಿನ ತಾಯಿ ಮರಿಯಾಳಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿದಾಗ ಮರಿಯಾಳು ಎಲಿಸಬೆತ್ ಮಾತಾಡುವಾಗ ಆ ತಾಯಿಯ ಎಲಿಸಬೆತ್ ಗರ್ಭದಲ್ಲಿರುವಂತ ಈ ಸ್ನಾನಿಗಳಾಗಿ ಯೋಹಾನ ಏನ್ ಮಾಡ್ತಾರಂತೆ, ಕುಣಿತ ದೇವರನ್ನ ಅಂದ್ರೆ ತಾಯಿ ಗರ್ಭದಲ್ಲಿ. ಆದರೆ ನಾವು 6 ತಿಂಗಳಾಗಿರುವಂತ ಮಗುವಾಗಿ ತಾಯಿ ಗರ್ಭದಲ್ಲಿ ಇರುವಾಗಲೇ ಅವನೇನ್ ಮಾಡದಂತೆ ಯೇಸುವಿನ ಬರುವಿನ ಕುರಿತು ಸಂತೋಷದಲ್ಲಿ ಉಲ್ಲಾಸ ಪಡುತ್ತಾ ಅವನು ಕುಣಿದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಇದರ ಆತ್ಮೀಯ ಅರ್ಥ ಏನಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮ್ಮನ್ನ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ರೂಪಿಸುವ ಹಾಗೆ
ಅದಕ್ಕಾಗಿ ಅಂತ ಹಿಂಸೆ, ಅಂತ ಕಷ್ಟ, ಅಂತ ಭಯ ಉಳ್ಳವನಾಗಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸುವಷ್ಟು ಅವನು ಪ್ರಯಾಸ ಪಡ್ತಾನೆ ಎಂಬುದಾಗಿ ಹೇಳ್ತಾನೆ. ಅದರ ಅರ್ಥ ಪ್ರತಿಯೊಂದು ದೇವಜನರು ಸಭೆಯಾಗಿರುವ ತಾಯಿ ಗರ್ಭದಲ್ಲಿ ರೂಪಿಸಲ್ಪಡ್ತಾರೆ. ಅಲ್ಲೇಲೂಯಾ. ಇದಕ್ಕೆ ಯಾರು ಸಾಕ್ಷಿ ಗೊತ್ತಾ? ಪರಿಶುದ್ಧ ಆತ್ಮನೇ ಸಾಕ್ಷಿ. ಅಲ್ಲೇಲೂಯಾ. ಆದರೆ ಇದು ದೇವಜನರು ಕರ್ತನ ಬರುವಕ್ಕಾಗಿ ಮೊದಲು ಎಲ್ಲಿಂದ ಸಿದ್ಧವಾಗಿರಬೇಕು ಅಂತ ಹೇಳಿದ್ರೆ ಮೊದಲಾಗಿ ತಾಯಿ ಗರ್ಭ ಎಂಬುದಾಗಿರ್ತದೆ. ಇದು ಆತ್ಮಿಕ ಅರ್ಥ. ಪ್ರತಿಯೊಂದು ಅವರವರಿಗೆ ದೇವರು ಕೊಟ್ಟ ಸಭೆ. ಅದಕ್ಕೆ ಏನಂತ ಗೊತ್ತಾ? ತಾಯಿ ಸಭೆ. ಆ ಸಭೆಯಲ್ಲಿ ಹೆಂಗಿರ್ಬೇಕಂತೆ? ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟು ಕರ್ತನ ಬರುವಣೆಗಾಗಿ ಸಿದ್ಧವಾಗಿರುವ ಅನುಭವದಲ್ಲಿ ತನ್ನನ್ನ ರೂಪಿಸಿಕೊಳ್ಳುವುದಕ್ಕೆ ಆ ತಾಯಿಯ ಗರ್ಭದಲ್ಲಿ ಸ್ಥಿರವಾಗಿರಬೇಕು. ಅಂದರೆ ಪರಿಪೂರ್ಣವಾಗಿ ರೂಪಿಸಲ್ಪಡುವ ತನಕ ತಾಯಿ ಗರ್ಭದಲ್ಲಿರಬೇಕು. ಇದೆಷ್ಟು ಕಾಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಬರುವವರೆಗೆ. ಅಲ್ಲೇಲೂಯಾ. ಆದರೆ ಈ ಕೊನೆ ಕಾಲದಲ್ಲಿ ದೇವಜನರು ಕರ್ತನ ಬರುವದಕ್ಕಾಗಿ ಸಿದ್ಧವಾಗಿರ್ಬೇಕಲ್ಲ. ಅದು ಎಲ್ಲಿ? ಅವರವರಿಗೆ ದೇವರು ಕೊಟ್ಟ ಸಭೆಯಲ್ಲಿ, ಅವರವರಿಗೆ ದೇವರು ಕೊಟ್ಟ ಉಪದೇಶದಲ್ಲಿ, ಅವರವರ ಮೇಲಿರುವ ಅಭಿಷೇಕದ ಬಲದಲ್ಲಿ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವರಾಗಿ ಬೆಳೆಯುವಂತವರಾಗಬೇಕು. ಇದು ಮೊದಲದಾಗಿರುವಂತಹ ಒಂದು ಸಂದೇಶ. ಓದಿ ಇನ್ನೊಂದು ವಾಕ್ಯಗಳು ಓದಿ. 80ನೇ ವಾಕ್ಯ. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಲ್ಲಿ ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು. ಆದರೆ ದೇವರ ಸಭೆ ಎಂಬ ತಾಯಿ ಗರ್ಭವು ಯಾಕಿದೆ ಅಂದ್ರೆ ನೀವು ಬೆಳೆದು ಆತ್ಮದಲ್ಲಿ ಬಲವುಳ್ಳವರಾಗಿರಬೇಕು. ಯಾಕೆ? ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಓದಿ ನೋಡಿ, 12ನೇ ವಾಕ್ಯ. ನಾವು ಹೋರಾಡುವುದು ಮನುಷ್ಯರ ಮಾತ್ರ ಸಂಕಟವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೇ ನಮಗೆ ಹೋರಾಟ ಇದೆ. ಹಾಗಾದ್ರೆ ಕ್ರೈಸ್ತ ಜೀವನ ಹೆಂಗೆ? ಅನೇಕ ಹೋರಾಟಗಳು ಸುತ್ತಲಿರುವಂತಹ ಜೀವನ. ಇದರ ಮಧ್ಯದಲ್ಲಿ ನಾವೇನಾಗಬೇಕು? ಹೋರಾಡಿ ಗೆಲ್ಲಬೇಕು. ಅದಕ್ಕೆ ನಮಗೆ ದೇವರ ಆತ್ಮನ ಬಲ ಬೇಕು. ದೇವರಲ್ಲಿ ನಾವು ಬಲ ಹೊಂದಿಕೊಳ್ಳಬೇಕು. ದೇವರಲ್ಲಿ ಬೆಳೆದು ನಾವು ಬಲಿಷ್ಠರಾಗಬೇಕು. ಅದಕ್ಕೆ ದೇವರ ಸಭೆಯನ್ನು ಕೊಟ್ಟಿದ್ದಾರೆ. ನೀವು ವಿಶ್ವಾಸದಲ್ಲಿ ಕಡಿಮೆ ಆದರೆ, ಪ್ರಾರ್ಥನೆಯಲ್ಲಿ ಕಡಿಮೆ ಆದರೆ, ದೇವರ ವಾಕ್ಯವನ್ನು ಅರಿತು ಬೆಳೆಯುವುದರಲ್ಲಿ ಕಡಿಮೆ ಆಗಿದ್ರೆ ನೀವು ಮೊದಲಾಗಿ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ಹೃದಯದಲ್ಲಿರುವಂತಹ ಎಲ್ಲ ಭಾರವೋ ಸಂಕಟವೋ ಶೋಧನೆಯೋ ಇಕ್ಕಟ್ಟು ಅವಳನ್ನು ದೇವರ ಪಾದದಲ್ಲಿ ಇಟ್ಟು, ದೇವರೇ ಈ ಎಲ್ಲವನ್ನ ಗೆಲ್ಲೋದಕ್ಕೆ ಬೇಕಾಗಿವ ನನಗೆ ಆತ್ಮ ಬಲ ಕೊಡು. ನಿನ್ನ ವಾಕ್ಯದ ಬಲದಲ್ಲಿ ನಾನು ನಿಂತುಕೊಳ್ಬೇಕು. ನಿನ್ನ ಉಪದೇಶ ಬಲದಲ್ಲಿ ನಿಂತುಕೊಳ್ಬೇಕು. ನಾನು ಬೆಳೆದು ಇವಳನ್ನು ಗೆಲ್ಲಬೇಕು ರಾಜ. ಈ ಅನುಭವದಲ್ಲಿ ಆತ್ಮಿಕ ಜೀವನವು ಬೆಳಿಬೇಕು. ಅದುವೇ ದೇವರ ಆತ್ಮದ ಉಂಟಾಗುವಂತ ಬಲ. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಅಂದ್ರೆ ದೇವರ ಸಭೆಯಲ್ಲಿ ದೇವರ ಮಕ್ಕಳಾಗಿದ್ದಾರೆ ನೋಡಿ. ಇವರಲ್ಲಿ ಓದನ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಅಂದ್ರೆ ಆತ್ಮಭರಿತನಾಗಿ ಆತ್ಮೀಯ ಬಲವನ್ನು ಹೊಂದಿಕೊಳ್ಳುವರು ಹೇಗಿರ್ತಾರೆ ಅಂದ್ರೆ ಅವರಿಗಿಂತ ದೊಡ್ಡ ಬಲಿಷ್ಠರು ಬೇರೆ ಯಾರು ಇಲ್ಲ. ಅಂದ್ರೆ ಸ್ನಾನಿಕನಾಗಿ ಹೋಗು ನಾನು ಹೆಂಗ್ ಬರೆದಂತೆ ಸ್ತ್ರೀಗಳಲ್ಲಿ ಹುಟ್ಟಿದವನು ಅವನಂತ ದೊಡ್ಡವನು ಯಾರಿಲ್ಲ. ಕಾರಣ ಏನು ಗೊತ್ತಲ್ಲ? ಅವನು ಸತ್ಯದ ಹೇಳ್ತದೆ ಯೇಸು ಸ್ವಾಮಿ ಬರುವುದಕ್ಕೋಸ್ಕರವಾಗಿಯೂ
ಅಥವಾ ದೇವರು ಬರುವುದಕ್ಕೋಸ್ಕರವಾಗಿರುವಂತ ಸಿದ್ಧತೆಯನ್ನು ಮಾಡಿದ. ಅವನು ಸಿದ್ಧವಾದ, ಕ್ರಿಸ್ತರು ಬರುವುದಕ್ಕೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸಿದ. ಅವನು ಹೇಳ್ತಾನೆ, ನಾನು ಯಾರು ಎಂಬುದಾಗಿ ಗುರುತಿಸಿದರೆ ನಾನು ಬರಬೇಕಾಗಿರುವ ದೇವರಿಗೆ, ಆ ತಂದೆ ಮಕ್ಕಳಾಗಿರುವ ಭೂಮಿಯ ಮನುಷ್ಯರಿಗೆ, ತಂದೆ ಮನಸ್ಸಿನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸಿನ ತಂದೆ ಕಡೆಗೆ ಸೇರಿಸುವವನಾಗಿರುವಂತಹ ಸಿದ್ಧತೆಯನ್ನು ಮಾಡುವ ವ್ಯಕ್ತಿಯಾಗಿ ನಾನು ಬಂದೆ. ಆಮೇಲೆ ಇನ್ನು ಹೇಳ್ತಾನೆ, ನಾನು ಅಡವಿಯಲ್ಲಿ ಕೂಗುವ ಶಬ್ದವಾಗಿದ್ದೀನಿ. ನಾವು ಸ್ವಲ್ಪ ಯೋಚನೆ ಮಾಡೋಣ. ನಾವು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳುವಾಗ ದೇವರ ಜೀವಿಸಬೇಕಾದ ಜೀವನ ಎಂಥದ್ದಂದ್ರೆ, ಅದು ನಮ್ಮನ್ನು ಸಿದ್ಧ ಮಾಡಿಕೊಂಡು ದೇವರಿಗೋಸ್ಕರವಾಗಿ ಅನೇಕರು ಸಿದ್ಧಪಡಿಸಿ ನಡೆಸುವಂತ ಒಂದು ಮಾರ್ಗ. ಸಭೆ ತಾನು ಸಿದ್ಧವಾಗಿರ್ಬೇಕು, ಅನೇಕರ ಸಭೆಯಲ್ಲಿ ನಡೆಸಿ ಸಿದ್ಧಪಡಿಸಬೇಕು. ಇದು ಪ್ರತಿಯೊಂದು ದೇವ ಜನರಿಗಿರುವಂತಹ ಜವಾಬ್ದಾರಿ. ಇದು ಕರ್ತನ ಬರುವಣೆಯಲ್ಲಿ ನೀವು ಸಿದ್ಧವಾಗಿರುವುದು ಬೇಕಾಗಿರುವ ಜೀವನದ ಆಳವಾಗಿರುವ ಅನುಭವ. ಇನ್ನೊಂದು ವಾಕ್ಯ ನೋಡಿ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ನೋಡಿ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದವನು. ಅಲ್ಲೇಲೂಯಾ. ಆದರೆ ದೇವರ ಸಭೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ನಾವು ಆತ್ಮಬಲವರಾಗಿ ನಿಲ್ಲುವಾಗ ನಾವು ದೇವರಿಗೆ ಸಾಕ್ಷಿ ಆಗಬೇಕು. ಇವತ್ತು ನಾವೆಲ್ಲ ಯಾಕೆ ಸಾಕ್ಷಿ ಹೇಳ್ರಿ? ತುಂಬಾ ಜನ ಸಾಕ್ಷಿ ಹೇಳ್ತಾರೆ ಹೇಳ್ರಿ. ವ್ಯಾಧಿ ಇತ್ತು, ಗುಣವಾಯಿತು. ನಮಗೆ ಸಾಲದ ಕಷ್ಟಗಳಿದ್ದವು, ಅದು ಬಿಡುಗಡೆ ಆದವು. ಬದುಕಕ್ಕಾಗದ ಪರಿಸ್ಥಿತಿ ಇತ್ತು, ಈಗ ನಾವು ಬದುಕಿದ್ವಿ. ಇದೆಲ್ಲ ಹೇಳ್ತಾರೆ. ದೇವರು ಕೆಲವು ಸಾಕ್ಷಿ ಹೇಳಿ ಓದಿ. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅಂದ್ರೆ ತನ್ನ ಹಿಂದೆ ಬರಬೇಕಾಗಿರುವ ಯೇಸು ಬೆಳಕು, ಆತನ ಯಜ್ಞದ ಕುರಿ, ಈ ಎಲ್ಲಾ ವಿಧವಾಗಿ ಯೇಸುವನ್ನು ಕುರಿತು ಸಾಕ್ಷಿ ನುಡಿಯಕ್ಕೆ ಬಂದನು. ಹಾಗಾದ್ರೆ ಕರ್ತನ ಬರುವಣೆಯಲ್ಲಿ ಆತನ ಬರುವಿಕಾಗಿ ಸಿದ್ಧವಾಗಬೇಕಾದ ಅನುಭವ ದೇವರ ಪಾದವನ್ನ ಮುಟ್ಟುವುದಕ್ಕೂ, ಆತನು ಬರುವ ಮಾರ್ಗವನ್ನ ಸಿದ್ಧಪಡಿಸೋದಕ್ಕೂ ನಾವು ಯೋಗ್ಯರಾಗಿರುವಂತಹ ಸಾಕ್ಷಿಗಳ ಜೀವನ ಬೇಕು. ಎರಡನೇದಾಗಿ ಓದೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು, ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇಲ್ಲಿ ಸಿಮಿಯೋನನು ಎಂಬುವಂತಹ ಒಬ್ಬ ಹೆಸರಿರುವ ಮನುಷ್ಯನು ಯೆರೂಸಲೇಮಿನಲ್ಲಿ ಇದ್ದನು. ಯೆರೂಸಲೇಮ್ ಎಂದು ಹೇಳುವುದು ದೇವ ಜನರು ಕೂಡುವಿಕೆ ಅಥವಾ ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟ ಜನ. ಸತ್ಯವಾದ ಹೇಳ್ತದೆ, ಯೆರೂಸಲೇಮಿನಲ್ಲಿ ಇದ್ದನು, ಅವನು ನೀತಿವಂತನು, ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದನು. ಅಲ್ಲಿ ದೇವರಿಗೆ ಭಯಭಕ್ತಿಯು ಉಳ್ಳವನಾಗಿದ್ದನು. ಇಸ್ರಾಯೇಲಿನ ಓದಿ ಇಸ್ರಾಯೇಲ್ ಜನರನ್ನು ಸಂತೈಸುವವನು. ಅಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳ ಒಂದು ಜೀವನ ಇರಬೇಕು. ಅದೇ ಸಮಯದಲ್ಲಿ ನೀತಿವಂತರಾಗಿರ್ಬೇಕು. ಈಗ ನೀತಿವಂತರಾಗಿರುವುದು ಹೇಗೆ ಅಂತಂದ್ರೆ, ದೇವರ ವಾಕ್ಯ 7 ಪ್ರಕಾರ ನಡೆಯುವುದು ನೀತಿವಂತರು. ದೇವರ ವಾಕ್ಯದಂತೆ ತಮ್ಮನ್ನು ಶುದ್ಧಿಪಡಿಸಿಕೊಳ್ಳುವರು ನೀತಿವಂತರು. ದೇವರ ವಾಕ್ಯದಂತೆ ತಮ್ಮ ಜೀವಿತದಲ್ಲಿ ಬಿಡುವಂತವರು ನೀತಿವಂತರು. ದೇವರ ವಾಕ್ಯಕ್ಕೆ ಆಧಾರವಾಗಿ ನಾವಿದನ್ನು ಮಾಡಬಾರದು ಎಂದು ಹೇಳುವುದನ್ನ ಮಾಡದೆ ನಿಲ್ಲುವಂತವರು ನೀತಿವಂತರು. ಈಗ ಅದಕ್ಕೆ ದಾವೀದ ರಾಜ ಹೇಳ್ತಾನೆ, ಮೊದಲನೇ ವಾಕ್ಯದಲ್ಲಿ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕುರುಡನೆ ಕೂತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡಬೇಕು. ಹಾಗಾದ್ರೆ
ನಾವು ಈ ಪ್ರಪಂಚದ ಜನರು ಈ ಲೋಕದಲ್ಲಿರುವಂತಹ ಸಂಬಂಧಗಳಕ್ಕಿಂತಲೂ ದೇವರ ವಾಕ್ಯದಲ್ಲಿ ಆನಂದ ಪಡಬೇಕು, ಸಂತೋಷ ಪಡಬೇಕು. ಅದರ ಅರ್ಥ ಸಮಯ ಸಿಕ್ಕುವಾಗ ದೇವರ ವಾಕ್ಯದಲ್ಲಿ ಧ್ಯಾನವಾಗಿರುವುದು. ಈ ಲೋಕ ಜನರ ಜೊತೆಯಲ್ಲಿ ಸೇರುವಂತಹ ಸಂತೋಷಕ್ಕಿಂತಲೂ ದೇವರ ಪಾದದಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ವಾಕ್ಯವನ್ನು ಓದುವುದಕ್ಕೂ ಅದನ್ನ ಪ್ರತ್ಯೇಕವಾಗಿ ಮನಸ್ಸಲ್ಲಿಟ್ಟುಕೊಂಡು ಚಿಂತಿಸಿ ಆಲೋಚಿಸುವುದಕ್ಕೆ ಸಂತೋಷ ಪಡಬೇಕು. ಅಂತ ಧ್ಯಾನವು ಪ್ರತಿಯೊಬ್ಬರ ಹೃದಯದಲ್ಲಿ ಬಂದರೆ ಬೈಬಲ್ ಹೇಳ್ತಾರೆ, ಇವ ವಾಕ್ಯ ಓದುವಾಗ ಸಿಮಿಯೋನ್ ನೀತಿವಂತನಾಗಿದ್ದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಇಸ್ರಾಯೇಲರನ್ನು ಸಂತೈಸುವ ಒಬ್ಬ ದೇವರು ಅಂದರೆ ಯೇಸು ಯಾವಾಗ ಬರ್ತಾರೆ ಎಂಬುದನ್ನು ಅವನೇನ್ ಮಾಡ್ದ, ಎದುರು ನೋಡುತ್ತಾ ಇದ್ದನು, ಹಾರೈಸ್ತಾ ಇದ್ದನು. ಆದರೆ ಯೇಸು ಬರುವನೆಗೋಸ್ಕರವಾಗಿ ಸಿದ್ಧವಾಗಿದ್ದನು. ಇವತ್ತು ಪ್ರಿಯರೇ, ಪರಿಶುದ್ಧಾತ್ಮಾಭಿಷೇಕ ತುಂಬಾ ಮುಖ್ಯ. ಸೆಕೆಂಡ್, ದೇವರ ವಾಕ್ಯವನ್ನು ಅನುಸರಿಸಿ ನೀತಿವಂತರಾಗಿ ತುಂಬಾ ಮುಖ್ಯ. ಅದೇ ಸಮಯದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ದಿನಗಳಲ್ಲಿಯೂ ಎಲ್ಲಾ ಕಾರ್ಯಗಳಲ್ಲಿಯೂ ನಾವು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂತ ಭಯಭಕ್ತಿ ನಮ್ಮಲ್ಲಿ ಇರಬೇಕು. ಹಾಗಿದ್ದರೆ ಅದು ಕರ್ತನ ಬರುವಣಿಗಾಗಿ ಸಿದ್ಧವಾಗಿರುವಂತ ಅನುಭವ. 27ನೇ ವಾಕ್ಯ ಓದಿ. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಹಲ್ಲೆಲೂಯಾ. ದೇವರ ಆತ್ಮನಿಂದ ಬರುವಂತ ನಿಜವಾಗಿರುವ ಪ್ರೇರಣೆ ಗೊತ್ತಾ? ದೇವರ ಆಲಯಕ್ಕೆ ಹೋಗೋದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ವಾಕ್ಯ ಕೇಳುವುದಕ್ಕೆ, ದೇವರ ಸಂದರ್ಭದಲ್ಲಿ ನಮ್ಮನ್ನು ಪರಿಶೋಧನೆ ಮಾಡಿಕೊಳ್ಳೋದಕ್ಕೆ, ದೇವರ ಆಜ್ಞೆ ಹೋಗಿ ಕೂತುಕೊಂಡು ದೇವರ ವಾಕ್ಯ ನಮಗೆ ಬೋಧಿಸಲ್ಪಡುವಾಗ ಅದನ್ನು ಕೇಳಿ ನಮಗೆಂದು ತೆಗೆದುಕೊಳ್ಳೋದಕ್ಕೆ ಬೈಬಲ್ ಹೇಳ್ತದೆ. ಇವನು ದೇವರ ಆತ್ಮದಿಂದ ಪ್ರೇರಣೆ ಹೊಂದಿದ್ದವನಾಗಿ ದೇವಾಲಯಕ್ಕೆ ಬಂದನು. ಗಮನಿಸೋಣ. ಹಾಗಾದ್ರೆ ಒಂದು ದಿನ ಮೊದಲಿಗನನ್ನು ಎದುರ್ಕೊಳ್ಳೋದಕ್ಕೆ ಹೊರಡಬೇಕಾಗಿರುವ ಮೊದಲಗತ್ಯ ಆಗಿ ಆತನ ಬರುವಣೆಯಲ್ಲಿ ಆತನ ಮುಂದೆ ನಿಲ್ಲುವಂತ ಭಾಗ್ಯವು ಸಿಗುತ್ತೆ. ಸತ್ಯವೇದ ಗುರುತಿಸಲ್ಪಟ್ಟಿದೆ. ಪ್ರಯಾಣ ಪುಸ್ತಕ ಓದುವಾಗ ಲಾಸ್ಟ್ ಅಧ್ಯಾಯ ಹೇಳ್ತದೆ, ಮೊದಲಗತ್ತಿ ಇಲ್ಲಿ ಮೊದಲಗತ್ತಿ ಬಾ ಎಂದು ಕರಿಬೇಕು. ಆದರೆ ಸಿದ್ಧವಾಗಿರ್ಬೇಕಾದ ಜನರು ಯೇಸುವೆ ನೀನ್ ಬಾ ಎಂಬುದಾಗಿ ಸಿದ್ಧವಾಗಿರುವ ಅನುಮತಿ ಇರಬೇಕು. ಹಾಗಾಗಿ ಇಲ್ಲಿ ಯೇಸುವಿನ ಬರುವಣೆಗಾಗಿ ಸಿದ್ಧವಾಗಿರುವ ಅನುಭವವು ಹೀಗೆ ಇದೆ ಎಂಬುದನ್ನು ನಾವು ನೋಡಬಹುದು. ಸತ್ಯವೇದದಲ್ಲಿ ಇನ್ನೊಂದು ಭಾಗವನ್ನು ನೋಡಬಹುದು. ಲೂಕನ ಸುವಾರ್ತೆ 2ನೇ ಅಧ್ಯಾಯ 36ನೇ ವಾಕ್ಯ. ಇದಲ್ಲದೆ ಅಸರೇಲನ ಕುಲದ ಫನುವೇಲನ ಮಗಳಾದ ಅನ್ನಾಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ. ಇಲ್ಲಿ ನಾನು ಇದನ್ನ ಕಡೆಗೆ ನಿಮ್ಮ ನೆನಪು ತರ್ತೇನೆ. ಒಂದು ಬೆದವೆ 7 ವರ್ಷ ತನ್ನ ಗಂಡನ ಜೊತೆಲಿ ಬಾಳಿ 84 ವರ್ಷದವಳಾಗಿ ಇರುವ ಈ ವಯಸ್ಸಿನವರೆಗೆ ದೇವರ ಆಲಯವನ್ನು ಬಿಟ್ಟು ಅಗಲದೆ ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ಅವಳು ಏನ್ ಮಾಡ್ತಾಳೆ? ಯೇಸು ಬರುವಣೆಗೋಸ್ಕರ ಕಾದಿದ್ದಾರೆ. ಆದರೆ ಯೇಸು ಬರುವಣಿಗಾಗಿ ಕಾದಿರುವರು ಯಾರಂದ್ರೆ ಆತ್ಮಾಭಿಷೇಕ ಹೊಂದಿದವರು, ನೀತಿವಂತರು, ದೇವರಲ್ಲಿ ಭಯಭಕ್ತರು. ಹೀಗೆ ನೀವು ಒಂದೊಂದು ಭಾಗವನ್ನ ಮೊದಲಾಗಿ ಯೇಸು ಬಂದಾಗ ಯೇಸುವನ್ನು ಎದುರುಗೊಂಡು ಗುರುತಿಸಲ್ಪಟ್ಟಿದೆ. ಇದು ನಮಗೆ ಇವತ್ತು ಮಾದರಿಯಾಗಿದೆ. ಇಲ್ಲಿ ಉಪವಾಸ, ಪ್ರಾರ್ಥನೆ, ಆರಾಧನೆ, ದೇವರ ಆಲಯವನ್ನು ಬಿಡದೇ ಇರುವುದು. ಆದರೆ ದೇವ ಜನರು ದೇವರ ಅವರಿಗೆ ಕೊಟ್ಟ ಆಲಯವನ್ನು ಬಿಡದೆ ಉಪವಾಸ, ಪ್ರಾರ್ಥನೆ, ಆರಾಧನೆಗಳಲ್ಲಿ ಸ್ಥಿರವಾಗಿರುವುದು. ಇವತ್ತು ಬಹು ಜನರಿಗೇನಿಲ್ಲ, ಈ ಗುಣ ಇಲ್ಲ. ಯೇಸು ಬರುವಾಗ ಆತನ ಮುಂದೆ ನಿಲ್ಲುವವರೆಗೂ, ನಿಮಗೆ ದೇವರು ಕೊಟ್ಟ ಆಯುಷ್ಕಾಲದವರೆಗೂ ನೀವು ದೇವರ ಸಭೆಯಲ್ಲಿ ಬೆಳೆಯುವಂತವರಾಗಬೇಕು, ಸ್ಥಿರವಾಗಿರುವಂತವರಾಗಬೇಕು, ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು, ಉಪವಾಸ ಇರುವಂತವರಾಗಿರ್ಬೇಕು, ಆರಾಧನೆ ಮಾಡುವಂತವರಾಗಿರ್ಬೇಕು. ಈ ಅನುಭವವು ಈ ಎಲ್ಲಾ ವ್ಯಕ್ತಿಗಳಲ್ಲಿ ಇದೆ. ಇವರನ್ನು ಕುರಿತು ನಾವು ಶ್ರದ್ಧೆಯಿಂದ ಗಮನಿಸೋದಾದ್ರೆ ಯೇಸುವಿನ ಬರುವಣೆಯಲ್ಲಿ
ಮೊದಲಾಗಿ ಯೇಸು ಬಂದಾಗ ಹೇಗೆ ಭೂಮಿಯಲ್ಲಿ ಜನರು ಕಾದಿದ್ದರು, ಈ ದಿನದಲ್ಲಿ ಕೂಡ ದೇವರ ಸಭೆಯಲ್ಲಿ ಉತ್ತಮರಾಗಿ ನಂಬಿಕಸ್ಥರಾಗಿದ್ದುಕೊಂಡು ಈ ಅನುಭವವುಳ್ಳವರೇ ಯೇಸು ಕ್ರಿಸ್ತನ ಎದುರುಗೊಳ್ಳಗೆ ಸಿದ್ಧವಾಗಿರುವ ಜನ. ಇನ್ನೊಂದು ವಾಕ್ಯ ಓದಿ, ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದ 25ನೇ ವಾಕ್ಯವರೆಗೆ ನೀವು ಓದುವಾಗ ಅಲ್ಲಿ ಯೋಸೇಫನನ್ನು ಕುರಿತು ಬರೆಯಲ್ಪಟ್ಟಿದೆ. ಆ 25ನೇ ವಾಕ್ಯ ಏನ್ ಹೇಳ್ತದೆ ಕಡೆ ವಾಕ್ಯದಲ್ಲಿ, ಆದರೆ ಆಕೆಯು ಗಂಡು ಮಗನನ್ನು ಅಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಗಮನಿಸಿ, ಈಗ ಇವರು ತನಗೆ ನೇಮಿಸಲ್ಪಟ್ಟಿರುವಂತಹ ಮರಿಯಾಳನ ಕುರಿತು ಗರ್ಭಿಣಿ ಆಗಿದ್ದಾನೆ ಎಂಬ ಸತ್ಯವನ್ನು ಅರಿತ ಮೇರೆಗೆ ಅವನಿಗೆ ದೇವದೂತನು ಎಚ್ಚರಿಸ್ತಾನೆ. ಅದು ದೇವರದ ಉತ್ಪತ್ತಿ ಆಗಿರುವ ದೇವರ ಮಗನು ಬರಬೇಕಾಗಿರುವ ಯೇಸು ರಕ್ಷಕನು ಎಂಬುದಾಗಿರುವ ಸತ್ಯವನ್ನ ಅವನಿಗೆ ಪ್ರಕಟ ಮಾಡಿದಾಗ ಅದರ ಮುಂಚೆ ಅವನ ಹೃದಯ ಹೇಗಿದೆ ನೋಡಿದ್ರ, ಅವನು ಹೇಳ್ತಾನೆ, ನಾನು ಆಕೆಗೆ ಏನು ತೊಂದರೆ ಕೊಡಬಾರ್ದು ಅಥವಾ ಅವರ ಹೆಸರು ಕೆಟ್ಟ ಹೆಸರು ತರಬಾರ್ದು ಎಂಬುದಕ್ಕೋಸ್ಕರವಾಗಿ ರಹಸ್ಯವಾಗಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡಿದ್ದರಂತೆ. ಇದರ ಅರ್ಥ ಒಬ್ಬ ನೀತಿವಂತರು ಹೇಳುವವರು ಇನ್ನೊಬ್ಬರಿಗೆ ಕೆಡುಕು ಮಾಡದಿರೋ ಮನಸ್ಸಿರು. ನೀತಿವಂತರು ಎಂಬ ಸ್ವಭಾವ ದೇವರು ಅವರಿಗೆ ಕೊಟ್ಟ ದೇವರ ಭಯಭಕ್ತಿಯಲ್ಲಿ ಸ್ಥಿರವಾಗಿರೋದು. ಸೆಕೆಂಡ್, ಅವರಿಂದ ಇನ್ನೊಬ್ಬರಿಗೆ ಯಾವ ಅವಮಾನವೋ ನಷ್ಟವೋ ಕಷ್ಟವೋ ಅವರಿಂದ ಉಂಟಾಗಬಾರದು ಎಂಬುದಾಗಿ ನೆನೆಸಬೇಕು. ವಿಶ್ವಾಸದಲ್ಲಿ ಬಂದವರು, ರಕ್ಷಣೆ ಹೊಂದಿದವರು ಇನ್ನೊಬ್ಬರಿಗೆ ತಡೆಯಾಗಿರಬಾರ್ದು, ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಇನ್ನೊಬ್ಬರಿಗೆ ಯಾವ ನಷ್ಟವನ್ನ ಉಂಟು ಮಾಡಬಾರ್ದು, ಇನ್ನೊಬ್ಬರಿಗೆ ಅವರಿಂದ ಯಾವ ಹಿಂಸೆಯೋ ನೋವೋ ಸಂಕಟವೋ ಬರದಂತೆ ನಡ್ಕೊಳ್ಳೋದು. ಇದೆಷ್ಟು ಕಷ್ಟ ಗೊತ್ತಾ? ಇದು ಒಬ್ಬೊಬ್ಬರ ಜೀವಿತಕ್ಕೆ ಕರೆಕ್ಟಾಗಿ ಬಂದರೆ ಒಂದೊಂದು ಕುಟುಂಬದಲ್ಲಿ ಸಮಾಧಾನ ಇರ್ತದೆ. ಸಭೆಗಳಲ್ಲಿ ಒಬ್ಬರಿಗೊಬ್ಬರು ಹೀಗೆ ದೇವರಲ್ಲಿ ನೀತಿವಂತರೆಂಬ ಮನಸ್ಸುವಾಗಿ ನಡೆದರೆ ಸಭೆಯಲ್ಲಿ ಒಬ್ಬರಿಗೊಬ್ಬರು ಏನಿರಲ್ಲ, ಕೋಪ ರೋಷ ವಿರೋಧ ಆಗುತ್ತಾನೆ ಏನಿರಲ್ಲ. ಅಲ್ಲಿ ಎಲ್ಲರೂ ಒಂದೇ ಮನಸ್ಸುಗಳಾಗಿರ್ತಾರೆ. ಆದಿ ಸಭೆಯಲ್ಲಿ ಹಾಗೆ ಇದ್ರು. ಅವರೆಲ್ಲರೂ ಏಕ ಮನಸ್ಸುಗಳಾಗಿ ದಿನಾಲು ದೇವರ ಆಲಯದಲ್ಲಿ ಕೂಡಿ ಬಂದರು. ಆದರೆ ಆ ಕಾಲದಲ್ಲಿ ನೀತಿವಂತರಾಗಿದ್ದರು. ಆದರೆ ನೀತಿವಂತರಾಗಿರುವಂತಹ ಯೋಸೇಫನಾಗಿ ಈ ದಿನಗಳಲ್ಲಿ ದೇವಜನರು ಎಷ್ಟು ಮಟ್ಟಿಗೆ ನೀತಿವಂತರಾಗಿದ್ದಾರೆ ನಿಮ್ಮನ್ನು ಪರಿಶೋಧನೆ ಮಾಡಿ. ಆ ನೀತಿವಂತರಾಗಿ ನಡೆಯುವವರೇ ಯೇಸು ಬರಬೇಕಾದ್ರೆ ಆತನ ಎದುರುಕೊಳ್ಳುವ ಜನ. ಸುವಾರ್ತೆ 1ನೇ ಅಧ್ಯಾಯ 27ನೇ ವಾಕ್ಯ. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. 28ನೇ ವಾಕ್ಯ. ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಅಂದ್ರೆ ದೇವರ ದಯೆ ಇಲ್ಲದೆ ನಮ್ಮ ವಿಶ್ವಾಸವನ್ನಾಗಲಿ ನಮ್ಮ ಜೀವಿತವನ್ನಾಗಲಿ ನಾವು ಕಾಪಾಡಿಕೊಳ್ಳಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ಈ ಭೂಮಿ ಮೇಲೆ ಬರುವಂತಹ ಶೋಧನೆಗಳು, ಹೋರಾಟ, ಕಷ್ಟಗಳಿದೆಯಲ್ಲ, ಅದು ಅನೇಕ ಸಮಯದಲ್ಲಿ ನಮ್ಮನ್ನು ಆ ದೇವರ ಕೃಪೆಯಿಂದ ಏನ್ ಮಾಡ್ತದೆ, ದೂರ ತಳ್ಳಿಬಿಡುತ್ತದೆ. ಯಾಕೆ ಅಂದ್ರೆ ಮನಸ್ಸು ಕಳವಳಗೊಳ್ಳುತ್ತೆ, ಹೃದಯ ಬೇಸಾರ ಚಿಂತೆಗಳಲ್ಲಿ ಮುಳುಗುತ್ತೆ, ಅವರ ಆತ್ಮದಲ್ಲಿ ಸರಿಯಾಗಿರುವ ಪ್ರಾರ್ಥನೆಯೋ ಭಯಭಕ್ತಿಯ ಜೀವನವೂ ಇಲ್ಲದೆ ಹೋಗ್ಬಿಡುತ್ತೆ. ಬೈಬಲ್ ಹೇಳ್ತದೆ ಇಲ್ಲಿ ಮರಿಯಾಳ ಆಗಿರಲಿಲ್ಲ. ಮರಿಯಾಳ ಹೆಂಗಿದ್ರಂತೆ? ದೇವರ ದಯೆ ಹೊಂದಿದ್ದವಳಾಗಿದ್ದಳು. ಉದಾಹರಣೆ ಹೇಳ್ತೇನೆ. ಈಗ ಮರಿಯಾಳಿಗೆ ಚಿಂತೆ ಇಲ್ವಾ? ಗಂಡನು ಮದುವೆ ಆಗೋದಕ್ಕಿಂತ ಮುಂಚೆ ಮಗು ಆದರೆ ಎಷ್ಟು ಅವಮಾನ, ಎಷ್ಟು ಕಷ್ಟ, ಇದೆಲ್ಲ ನೀವು ಗಮನಿಸಿ ನೋಡ್ರಿ, ಎಷ್ಟು ಹಿಂಸೆ ಗೊತ್ತಾ? ಆದರೆ ಆಕೆ ತನ್ನನ್ನು ದೇವರಿಗೆ ದಾಸಿ ಎಂಬುದಾಗಿ ಒಪ್ಪಿಸಲು. ಅಲ್ಲೇಲೂಯಾ. ಈ ಭೂಮಿ ಮೇಲೆ ನಮಗೆ ನಿಂದೆಯೋ ಅವಮಾನಸೋ ಪರ್ಯಾಸೋ ಕಷ್ಟ ಬಂದಾಗ ಇದರಿಂದ ನೀವು ಬಿಡುಗಡೆ ಹೊಂದಬೇಕಾ, ಸಮಾಧಾನ ಹೊಂದಬೇಕಾ, ದೇವರ ದಯೆ ಮೇಲೆ ಪೂರ್ಣವಾಗಬೇಕಾ? ತಕ್ಷಣ ಒಂದೇ ಕಾರ್ಯ ಮಾಡ್ರಿ, ದೇವರೇ ನಾನು ನಿನಗೆ ದಾಸಿ, ನಾನು ನಿನಗೆ ದಾಸನು, ನಾನು ನಿನಗೆ ದಾಸಿ, ನಾನು ನಿನಗೆ ದಾಸನೆಂಬುದಾಗಿ ನಿಮ್ಮ ಹೃದಯವನ್ನು ಸಮರ್ಪಿಸಿಕೊಂಡ್ರೆ ಸೈತಾನ ಅಲ್ಲಿ ಬಿದ್ದು ಹಾಳಾಗ್ತಾನೆ.
ನಿನ್ನ ಮನಸ್ಸನ್ನು ಕಳವಳಪಡಿಸಿದ ಶಕ್ತಿಗಳು ನಿಮ್ಮ ಹೃದಯವನ್ನ ಚಿಂತೆಗಳನ್ನ ನಿಮ್ಮ ಮುಂದೆ ತಂದು ಅನೇಕ ಯೋಚನೆ ತಂದಿರುವ ಈ ಎಲ್ಲಾ ತಂತ್ರೋಪಾಯಗಳು ಸಹಿತ ಎಲ್ಲ ಗುಣವು ಹಾಗೆ ಯೇಸು ನಮ್ಮದಲ್ಲಿ ಪಶುವಾಗುತ್ತೆ. ಇದು ದೇವರ ಕೃಪೆ ಹೊಂದಬೇಕಾಗಿರುವ ಮನಸ್ಸು. ಸಿಂಪಲ್ ಅದು. ದೇವರ ಮಕ್ಕಳು ಎಂತ ಅದ್ಭುತವಾಗಿ ಆಲೋಚಿಸಿಕೊಂಡ್ರೆ ನೀವೇನ್ ಮಾಡ್ರಿ, ಸೋದನೆ ಬರುತ್ತಾ, ಹೋರಾಟ ಬರುತ್ತಾ, ಅವಮಾನ ಬರುತ್ತಾ, ಕಷ್ಟ ಬರುತ್ತಾ, ನೀವು ಕರ್ತನ ಸನ್ನಿಧಿಯಲ್ಲಿ ಬಂದು ದೇವರ ಮುಂದೆ ಏಕಾಂಕಿಯಾಗಿ, ದೇವರೇ ನಾನು ನಿನಗೆ ದಾಸಿ, ನಾನು ನಿನಗೆ ದಾಸನು, ಇದು ಸಮರ್ಪಿಸ್ಕೊಟ್ಬಿಟ್ಟು ನೀನಿದ್ದೀ ದೇವರೇ, ನನಗೆ ಅವಮಾನ ಬರುತ್ತಾ, ಕಷ್ಟಗಳು ಬರುತ್ತಾ, ನಷ್ಟಗಳು ಬರುತ್ತಾ, ಅದನ್ನ ನೀನೇ ನೋಡಿಕೋ, ನೀನೇ ನೋಡಿಕೋ ದೇವರೇ. ಅದ್ರ ಬಗ್ಗೆ ನಾನು ಯೋಚಿಸಲ್ಲ, ಯಾರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಯಾಕಂದ್ರೆ ನೀನ್ ನನಗೆ ಒಡೆಯನು, ನೀ ನನಗೆ ಯಜಮಾನನು, ನೀ ನನಗೆಲ್ಲವೂ ಆಗಿರುವ ದೇವರೇ. ನೀ ನನ್ನ ತಾಯಿಯಂತೆ ಸಂತೈಸುವವನು, ತಂದೆಯಂತೆ ನನ್ನ ಸಹಾಯಕ್ಕೆ ಬರುವ ದೇವರು, ಎಲ್ಲರೂ ಕೈ ಬಿಟ್ಟು ನನ್ನ ಕೈ ಬಿಡಲಿಸುವ ದೇವರು. ಆದ ಕಾರಣ ನಾನು ನಿನಗೆ ದಾಸಿ, ನಿನಗೆ ದಾಸನು. ಈ ಮನಸ್ಸು ಬಂದ್ಬಿಟ್ರೆ ದೇವರು ಹೇಳ್ತಾರೆ ಗೊತ್ತಾ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಕಡೆದಾಗಿ ಇನ್ನೊಂದು ಭಾಗವನ್ನು ಹೋಗೋದಾ? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಬಹು ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಕಡೆದಾಗಿ ಇದೆಲ್ಲ ಸಭೆಯಲ್ಲಿರುವಂತಹ ಪ್ರತಿ ದೇವ ಜನರಿಗೆ ಸಿದ್ಧವಾಗಿರ್ಬೇಕಾಗಿರುವಂತಹ ವಿಧಾನಗಳು. ಮೊದಲಾಗಿ ನಾವು ನೋಡಿದ್ದು ತಾಯಿಯ ಗರ್ಭದಲ್ಲಿಯೇ ದೇವರ ಆತ್ಮನ ಬಲದಿಂದ ತನ್ನನ್ನು ಬೆಳೆಸಿಕೊಂಡವನಾಗಿಂತ ಬೆಳೆಯುವಂತ ಸ್ನಾನಿಕನಾಗಿರುವ ಯೋಗನು ಅವರ ಭೂಮಿಯಲ್ಲಿ ಬಂದಾಗಲೂ ಮನುಷ್ಯನಾಗಿ ಯೇಸುವಿಗೆ ಮುಂದೆ ದಾರಿಯನ್ನು ಸಿದ್ಧಪಡಿಸಲಾಗಿ ಬಂದಾಗಲೂ ತನ್ನನ್ನು ಆತನ ಮುಂದೆ ತಗ್ಗಿಸಿ ಅವನು ಹೇಳ್ತಾನೆ, ನಾನು ಇನ್ನೂ ಚಿಕ್ಕವನಾಗಬೇಕು, ಯೇಸು ಇನ್ನೂ ದೊಡ್ಡವನಾಗಬೇಕು. ಈ ಅನುಭವದಲ್ಲಿ ಅವನು ಬೆಳೆದವನು. ಇದು ಕರ್ತನ ಬರುವಣಿಗೋಸ್ಕರವಾಗಿ ತಂದೆ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ತಂದೆ ಕಡೆಗೆ ಸಿದ್ಧಪಡಿಸುವಂತಹ ಜವಾಬ್ದಾರಿ ಉಳ್ಳವರಾಗಿದ್ದ ಜೀವನ. ಎರಡನೇದಾಗಿ ದೇವರ ಭಕ್ತಿಯುಳ್ಳ ಪರಿಶುದ್ಧ ಆತ್ಮದಿಂದ ತುಂಬಿಸಲ್ಪಟ್ಟಿರುವಂತಹ ಸಿಮಿಯೋನು. ಈತನು ಮುಪ್ಪಿನವನು. ಅದೇ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು, ದೇವರ ಆಲಯದಲ್ಲಿ ಬಂದು ಯೇಸು ಜನಿಸಿ ಬರುವುದವರೆಗೆ ಆತನು ಕಾಣದೆ ಈ ಭೂಮಿಯಲ್ಲಿ ಪ್ರಾಣ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ಲ ಎಂಬುದಾಗಿ ವಾಗ್ದಾನ ಹೊಂದಿದವು. ವಿಶ್ವಾಸಿಗಳಿಗೆ ದೃಢವಾಗಿ ಒಂದು ವಾಗ್ದಾನವಿದೆ. ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿಂತರೆ ಆತನನ್ನು ಎದುರುಗೊಳ್ಳುವ ತನಕ ಈ ಭೂಮಿಯಲ್ಲಿ ನಾನು ಸತ್ತರೂ ಆತನ ಮುಂದೆಗೆ, ಬದುಕಿದ್ದರೂ ಆತನ ಬಲನಲ್ಲಿ ಒಯ್ಯಲ್ಪಡುವ ರೀತಿ ಇರ್ತೇನೆ ಎಂಬುದಾಗಿರುವ ಆ ದೈವಿಕವಾಗಿರುವಂತ ಅನುಭವ. ಮೂರನೇದಾಗಿ ನೋಡಿದಾಗ ಅನ್ನಾಳ ಬಗ್ಗೆ ನೋಡಿದೀವಿ. ಆಕೆ ಪರಿಶುದ್ಧ ಆತ್ಮ ಭರಿತಳಾಗಿ ದೇವರ ಆಲಯದಲ್ಲಿ ಆರಾಧನೆ ಮಾಡುವವಳಾಗಿ ತನ್ನ ಮುಪ್ಪಿನ ಪ್ರಾಯದಲ್ಲಿ ಕೂಡ ದೇವರ ಆಲಯ ಬಿಟ್ಟು ಅಗಲದವಳಂತವಳಾಗಿ ಕರ್ತನ ಸಂಧಿಯಲ್ಲಿದ್ದು ಕರ್ತನ ಬರುವಣಿಗಾಗಿ ಸಿದ್ಧವಾಗಿದ್ದವಳು. ಹಾಗೆಯೇ ನೀತಿವಂತನಾಗಿರುವ ಯೋಸೇಫನು ಕರ್ತನ ಬರುವಣಿಗೋಸ್ಕರವಾಗಿ ಹೇಗೆ ಒಬ್ಬ ನೀತಿವಂತನು ಇನ್ನೊಬ್ಬರಿಗೆ ಯಾವ ನೋವೋ, ಸಂಕಟವೋ, ಅವಮಾನಗಳು, ಕಷ್ಟಗಳು ಅವನಿಂದ ಉಂಟಾಗಬಾರದು ಎಂಬುದಾಗಿ ತನ್ನನ್ನು ಕಾಪಾಡಿಕೊಳ್ಳುವುದು ದೇವರ ಮುಂದೆ ನೀತಿವಂತರಾಗಿರುವವನು. ಈ ಅನುಭವವು ಈ ಕಡೆ ದಿನಗಳಲ್ಲಿ ಎಲ್ಲ ದೇವಜನರಿಗೆ ಬೇಕಾಗಿದೆ. ಕಡೆದಾಗಿ ನಾವು ನೋಡಿದ್ವಿ, ಮರಿಯಾಳು ದೇವರ ದಯೆ ಹೊಂದಿದವಳು. ಅಂದರೆ ಯೇಸು ನನ್ನಲ್ಲಿ ಬರುವುದಕ್ಕೆ, ನಾನು ಆತನಲ್ಲಿ ಜೀವಿಸಬೇಕಾಗಿರುವುದು ಭಾಗ್ಯವಿದೆಯಲ್ಲ, ಅದು ಕೃಪೆ ಉಳ್ಳ ಜೀವಿತ. ಅದು ದೇವರ ದಯೆಯೊಂದಿಗೆ ಮಾಡುವಂತಹ ಬದುಕು.
ಇದಕ್ಕೆ ರಕ್ಷಣೆ ಎಂಬುದಾಗಿ ಹೇಳಲ್ಪಡುತ್ತದೆ. ಈಗ ನಾವು ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗೆ ಅದೇ ಮಾದರಿ. ಸತ್ಯವಾಗಿ ಹೇಳ್ತದೆ, ಕಡೆಯದಾಗಿ ಕುರುಬರನ್ನ ಹೊಲದಲ್ಲಿರಬೇಕಾದ್ರೆ ಅವರ ಕುರಿಗಳನ್ನು ಕಾಯುವರಾಗಿದ್ದರು. ಪ್ರತಿ ವಿಶ್ವಾಸಿ ದೇವ ಜನರು ಸಭೆ ಕಟ್ಟಬೇಕು, ಸಭೆಯಲ್ಲಿರುವಂತಹ ಜನರನ್ನ ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರವಾಗಿ ಸೇವಕರ ಜೊತೆ ಸೇರಿ ನಿಂತು ದೇವರನ್ನ ಘನಪಡಿಸಿ ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಬೇಕು. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ. ಕ್ರಿಸ್ತನ ಬರುವಣಕ್ಕೋಸ್ಕರವಾಗಿ ಸಿದ್ಧವಾಗಬೇಕಾದ ಅನುಭವವು ಯೇಸು ಭೂಮಿಯಲ್ಲಿ 2000 ವರ್ಷದ ಹಿಂದೆ ಬಂದಾಗ ಯಾವ ರೀತಿಯಲ್ಲಿ ಆತನಿಗೋಸ್ಕರವಾಗಿ ಸಿದ್ಧವಾಗಿದ್ದವರು ಆತನ ಕಂಡರು, ಅದೇ ಪ್ರಕಾರವಾಗಿ ಈ ಕೊನೆಯ ದಿನದಲ್ಲಿ ಕೂಡ ಯಾರ್ಯಾರು ಕ್ರಿಸ್ತನ ಬರುವಣಕ್ಕೋಸ್ಕರವಾಗಿ ಸಿದ್ಧವಾಗಬೇಕಾದ ಅನುಭವವನ್ನ ಅದನ್ನು ಅನುಸರಿಸಿ ನಡೆಯುವರಾಗಿದ್ರೆ ಖಂಡಿತವಾಗಿ ಕ್ರಿಸ್ತನ ಬರುವಳಿಯಲ್ಲಿ ಎತ್ತಲ್ಪಡ್ತಾರೆ. ಆತನನ್ನು ಎದುರುಗೊಳ್ಳಬೇಕಾಗಿರುವಂತಹ ದೇವರಿಗೆ ಮೆಚ್ಚಿನವರಾಗಿರುವಂತಹ ಬುದ್ಧಿಯುಳ್ಳ ಕಣ್ಣಿಗರಂತೆ ಸಿದ್ಧವಾಗಿರುವಂತಹ ಮದನಗತಿಯಂತೆ ಆತನ ಎದುರುಗೊಳ್ಳಕ್ಕೆ ಸಿದ್ಧವಾಗಿರುವಂತಹ ದೇವ ಜನರಾಗಿ ನೀವು ಕಾಣಪಡ್ತೀರಿ. ಒಂದು ಸಾಲ ನೀವು ಪರಿಶೋಧನೆ ಮಾಡಿ. ಯೇಸು ರಾಜ, ನಿನ್ನ ಬರವಣಿಗೆಯಲ್ಲಿ ನಾನು ಎತ್ತಲ್ಪಡಬೇಕು, ನಿನ್ನ ಬರವಣಿಗೆಗಾಗಿ ನಾನು ಸಿದ್ಧವಾಗಿರಬೇಕಾಗಿರುವ ಅನುಭವವು ಈ ದಿನವೂ ನಾನು ಕೇಳಿದ ವಾಕ್ಯದ ಮೂಲಕವಾಗಿ ನನ್ನನ್ನು ದಾಸಿಯಾಗಿ ಸಮರ್ಪಿಸಿಕೊಟ್ಟು, ದೇವರೇ ನಿನ್ನ ದಯೆ ನಿನ್ನ ಕೃಪೆ ಹೊಂದಿದವರಾಗಿ, ನಿನ್ನ ದೃಷ್ಟಿಯಲ್ಲಿ ಉತ್ತಮರಾಗಿ ನೀತಿವಂತರಾಗಿ ಕಡೆಯವರೆಗೆ ನೀನು ನಮಗೆ ಕೊಟ್ಟುವಂತಹ ದೇವರ ಹಾಲದಲ್ಲಿ ಸ್ಥಿರಗೊಳ್ಳವರಾಗಿದ್ದು, ಆರಾಧನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಉಪವಾಸದಲ್ಲಿ, ದೇವರ ಸಭೆಯಲ್ಲಿ ಉತ್ತಮರಾಗಿ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದಕ್ಕೆ ನನ್ನನ್ನು ಸಮರ್ಪಿಸಿಕೊಡ್ತೀನಿ ರಾಜ. ಪ್ರತಿಯೊಬ್ಬರು ನಿಮ್ಮನ್ನು ಪರಿಶೋಧನೆ ಮಾಡಿ ನಾವು ಪ್ರಾರ್ಥಿಸೋಣ. ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆ ಸಭೆಗಾಗಿ ಸ್ತೋತ್ರಯ್ಯ. ಈ ಕೇಳಿದ ಎಲ್ಲ ನಿನ್ನ ವಾಕ್ಯಗಳ ಮುಂದೆ ದೇವರೇ ನಿನ್ನ ಮಕ್ಕಳು ತಮ್ಮನ್ನು ಸಮರ್ಪಿಸಿಕೊಳ್ಳೋದಕ್ಕೂ ನಿನ್ನ ಬರವಣಿಗೆಗಾಗಿ ಸಿದ್ಧವಾಗಬೇಕಾದ ಎಲ್ಲ ಕೃಪೆಯನ್ನ ಯೇಸು ನಾಮದಲ್ಲಿ ಕೊಂಡು ಕರ್ತನೆ. ಯಾರ್ಯಾರ ಕರ್ತನೆ ನೀತಿವಂತರಾಗುವುದಕ್ಕೆ, ನಿನ್ನ ಸಭೆಯಲ್ಲಿ ಕಡೆಯವರೆಗೆ ಉತ್ತಮರಾಗಿರುವುದಕ್ಕೆ ನಿನ್ನ ಕೃಪೆ ನಮಗೆ ಸಾಕು ಎಂಬುದಾಗಿ ದೇವರೇ, ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ದೇವರೇ ನಿನ್ನ ಸಂದೇಪ ಕಾದಿರ ಅನುಭವದವರಾಗಿ ನಿನ್ನ ಬರವಣಿಗೆಗಾಗಿ ಯಾರ್ಯಾರಿಗೆ ಸಿದ್ಧವಾಗಬೇಕು ಅಂತ ತೀರ್ಮಾನವಿದೆಯೋ ಅವರೆಲ್ಲರನ್ನ ಪಾಡಿ ಸಿದ್ಧಪಡಿಸಲಾಗ್ತೇನೆ. ನಿನ್ನ ಬರವಣಿಗೆಗಾಗಿ ರೂಪಿಸಲಾಚ. ಈ ಪ್ರಪಂಚದ ಎಲ್ಲ ಕಾರ್ಯಗಳನ್ನು ಗೆಲ್ಲುವುದಕ್ಕೆ ನಿನ್ನ ಮಕ್ಕಳಿಗೆ ಬಲ ಕೊಡೆಯ. ಆತ್ಮೀಯ ಬಲವನ್ನು ಕೊಡು, ಪರಿಶುದ್ಧ ಆತ್ಮನ ಬಲವನ್ನು ಕೊಡು, ನಿನ್ನ ವಾಕ್ಯದ ಜ್ಞಾನವನ್ನು ಕೊಡು. ಹೆಚ್ಚಾಗಿ ನಿನ್ನ ಪಾಲ್ಬಳಿ ಪ್ರಾರ್ಥಿಸೋದಕ್ಕೆ ದೇವರ ನಾಮದಲ್ಲಿ ಗೆಲ್ಲುವುದಕ್ಕೆ ಬೇಕಾದ ಎಲ್ಲ ವಿಶ್ವಾಸವನ್ನ ಯೇಸು ನಾಮದಲ್ಲಿ ಕೊಂಡು ಕರ್ತನೆ ಬಲಪಡಿಸು ರಾಜ. ನಿನ್ನ ನಾಮದಲ್ಲಿ ಅದ್ಭುತ ಕಾರ್ಯ ಮಾಡು, ನಿನ್ನ ಬರವಣಿಗೆಗಾಗಿ ಸಿದ್ಧಪಡಿಸು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್.